ಬೇಡ. ಸಿಕ್ತಪ್ಪ. ಇಲ್ಲ, ನಂಗೆ ಕೆಲಸ ಇದೆ, ಹೋಗ್ಬೇಕು. ರಂಗ, ಲೋ ರಂಗ. ಅಯ್ಯೋ, ಅವರಂತ ಕಾಣುತ್ತೆ. ನಿಂತ್ಕೊಳ್ಳಿ ಅಲ್ಲಿ. ಅಯ್ಯೋ ಪಾಪಿ, ಮನೆಗೆ ಸೊಸೆಯಾಗಿ ಬಂದವಳು ನನಗೆ ಸೌತಿ ಆಗ್ಬಿಟ್ಟಿಯಲ್ಲಿ. ಮನೆ ದೀಪ ಬೆಳಗೋಗ್ ಬದ್ಲು ಮನೆಗೆ ಬೆಂಕಿ ಹಚ್ತಿದ್ಯಲ್ಲಿ. ಕಟ್ಕೊಂಡು ಗಂಡನಿಗೆ ದ್ರೋಹ ಮಾಡ್ತಿದ್ಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ನಿನ್ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ನಿನ್ನ ಯಾರೇ ಇಲ್ಲಿಗೆ ಬಾಂದವರು? ಹೋಗಿ ಕೆಲಸ ನೋಡು. ಹೋಗ್ತೀನಿ. ಕಟ್ಕೊಂಡವಳ ಆಚೆ ತಳ್ಳಿ, ಇಟ್ಕೊಂಡವಳ ಒಳಗ್ ಕರ್ಕೊಳ್ಳಿ, ಚೆನ್ನಾಗಿರುತ್ತೆ. ನಿಮ್ಮಂತಸ್ತೇನು ಅವಳಂತಸ್ತೇನು? ಸ್ವಲ್ಪನಾದ್ರೂ ಜ್ಞಾನ ಆಯ್ತಾ ನಿಮಗೆ? ನೀನ್ ಯಾವಳೆ ಅದನ್ನೆಲ್ಲ ಕೇಳಕ್ಕೆ? ನಾನ್ ಕೇಳ್ದೆ ಅವಳು ಕೇಳ್ಬೇಕಾ? ಏನಂದ್ರೆ ಹೊಡೀರಿ, ಹೊಡೀರಿ, ಹೊಡೆದು ಸಾಯಿಸ್ಬಿಡಿ. ಈ ಕರ್ಮನೆಲ್ಲ ಕಣ್ಣಿಂದ ನೋಡೋ ಬದ್ಲು ಸಾಯೋದನ್ನು. ಹೋಗ್ತೀನಿ, ಹೋಗ್ತೀನಿ, ಹೋಗಿಲ್ಲಾದ್ರೂ ಸಾಯ್ತೀನಿ. ಆಗ್ಲೇ ನಿಮಗೆ ನೆಮ್ಮದಿ. ಅವರೇ, ಏನಾಯ್ತವರೇ? ಅಪ್ಪಾರು ನಿಂಗೆ ಯಾಕೆ? ಏನಿಲ್ಲಪ್ಪ, ಬಾ ಹೋಗೋಣ. ನೀವ್ ಇಷ್ಟು ದೂರ ಯಾಕೆ ಬಂದ್ರಿ ಅವರೇ? ತರಕಾರಿ ಬೇಕು ಅಂತ ಹೇಳಿದಿದ್ರೆ ನಾನು ತರಕಿಲ್ವಾ? ರಂಗ, ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀಯಾ? ಅವರೇ, ನೀವೊಂದ್ ಕೆರೆ ಹಾಕ ಅದನ್ನ ದಾಟ್ಬೇಡ ಅಂದ್ರೆ ನಾನು ದಾಟಕ್ಕಿಲ್ಲ. ಹೇಳಿ ಅವರೇ. ರಂಗ, ನೀನ್ ಮದುವೆ ಮಾಡ್ಕೊಂಡು ಸಂಸಾರಸ್ಥನಾಗಿದೀಯ. ಇನ್ಮೇಲೆ ನಮ್ಮ ಮನೇಲಿ ಇರ್ಬೇಡ. ನಿನ್ ಹೆಂಡತಿನ ಕರ್ಕೊಂಡು ಎಲ್ಲಾದ್ರೂ ದೂರ ಹೊರಟೋಗು. ಯಾರೇ ಹೋಗ್ಬೇಕಾ? ತಾಯಿಗಿಂತ ಹೆಚ್ಚಾಗಿ ನನ್ನನ್ನು ಸಾಕ್ತವ್ರು ನೀವು. ನಿಮ್ ಕೈ ತುತ್ತಿಂದ ಬೆಳೆದಿರೋ ಜನ್ಮ ಇದು. ತಲೆ ಕಡ್ದು ಮಡುಗು ಅಂತ ಹೇಳಿ ಇಲ್ಲೇ ತಲೆ ಕತ್ತರಿಸಿ ನಿಮ್ ಪಾದವ ಮಡಗ್ಬಿಡ್ತೀನಿ. ಅದ್ ಬಿಟ್ಟು ಯಾರೇ ಹೋಗೋದು ಮಾತ್ರ ಹೇಳ್ಬೇಡಿ ಅವರೇ. ನಾನೇನಾರ ತಪ್ಪು ಮಾಡಿದ್ರೆ ಹೊಟ್ಟೆಗೆ ಹಾಕೊಳ್ಳಿ. ಹೋಗು ಅಂದ್ರೆ ನಾ ಎಲ್ಲಿಗೆ ಹೋಗ್ಲಿ, ಏನ್ ಮಾಡ್ಲಿ? ನಿಮ್ ಪಾದ ಮುಟ್ಟು ಕೇಳ್ಕೊತೀನಿ. ಬಿಟ್ಟು ಹೋಗೋದು ಮಾತ್ರ ಹೇಳ್ಬೇಡಿ ಅವರೇ. ಅಯ್ಯೋ ಹುಚ್ಚಪ್ಪ, ನಿನಗೆ ಸ್ವಲ್ಪನೂ ಅರ್ಥ ಆಗೋಕಿಲ್ವಲ್ಲೋ. ನಾನು ಹೆಂಗೆ ಹೇಳಿ ನಿನಗೆ? ದೇವ್ರೆ, ಅಳ್ಬೇಡಿ ಅವರೇ, ಅಳ್ಬೇಡಿ. ನಿಮ್ ಕಣ್ಣಾಗ ನೀರ್ ಬಂದ್ರೆ ನಂಗೆ ತಡಿಯಕ್ಕಾಗಕ್ಕಿಲ್ಲ. ಏನಾಯ್ತವರೇ? ನನ್ನ ಹೆಂಡ್ರಿ ಏನಾರ ಆಡ್ಬಾರದ್ ಮಾತಾಡದ್ಲ? ಹಂಗೇನಾರು ಅಂದಿದ್ರೆ ಹೇಳಿ ಅವರೇ, ಅವಳು ತುಂಡ ಕತ್ತರಿಸಾಕ್ಬಿಡ್ತೀನಿ. ಇಲ್ಲಪ್ಪ, ಇಲ್ಲ, ಅವಳನ್ನೇನನ್ಲಿಲ್ಲಪ್ಪ, ಏನನ್ಲಿಲ್ಲ. ನಡಿ, ಬನ್ನಿ ಅವರೇ, ನಡಿ ಮನೆಗೆ ಹೋಗೋಣ. ರತ್ನ, ನಿನ್ನೆ ಅಪ್ಪ ಅವ್ರ ಅವ್ವಾರು ನೋಡಿದ್ರಲ್ಲ, ಯಾಕೆ? ನಿನ್ನೆ ಕೇಳ್ತಾ ಇರೋದು, ಅಪ್ಪ ಅವ್ರು ಯಾಕೆ ಕೊಡ್ತಿದ್ದು? ಯಾಕೆ ಸುಮ್ಕೆ ನಿಂತಿದ್ಯಾ? ಮಾತ್ ಬರಕ್ಕಿಲ್ವಾ? ಯಾಕೋ ನನ್ಗೇನ್ ಗೊತ್ತು? ನೀನು ಅವಾಗಲ್ಲೇ ಅಳ್ತಾ ನಿಂತಿದ್ದೆ, ನಿನ್ ಗೊತ್ತಾಗ್ಲಿಲ್ವಾ? ಗೌಡ್ರನ್ನ ಬಾಯಿಗೆ ಬಂದಾಗೆಲ್ಲ ಬೈದ್ರು, ಅದಕ್ಕೆ ಹೊಡೆದ್ರು. ಬಚ್ಚೆ ಬಾಯ್ನ, ನೀನ್ ಇವತ್ತಿಲ್ ಬಂದಿರೋಳು. ನಾನು ಅವ್ರನ್ನ ಸಣ್ಣ ಮಗಿನಿಂದ ನೋಡಿವಿನಿ. ಯಾವತ್ತೂ ಅವ್ರ ಬಾಯ್ನ ಕೆಟ್ಟ ಮಾತು ಬಂದಿದ್ದನ್ನ ನೋಡಿಲ್ಲ. ಹಂಗಾರೆ ನಾನು ಸುಳ್ಳು ಹೇಳ್ತಾ ಇದೀನಾ? ಸುಳ್ಳಲ್ದೆ ಇನ್ನೇನು? ಇದುವರೆಗೂ ಒಂದಿನಾನು ಅಪ್ಪ ಅವ್ರ ಅವ್ವಾರ ಮೇಲೆ ಕೈ ಎತ್ತಿದ್ ನಾನು ನೋಡಿಲ್ಲ. ನೀನೆ ಆ ಪಾಟಿ ಹೊಡಿಬೇಕಾದ್ರೆ ನೀನೇ ಏನೋ ಕಿತಾಪತಿ ಮಾಡಿರ್ಬೇಕು. ನನ್ನ ಮೇಲೆ ಯಾಕೆ ಎತ್ತೀರಾ? ನಾನೇ ನಾಕೆ ಹೇಳ್ಕೊಟ್ಟಿದ್ದ ಬಾಯಿಗೆ ಬಂದಾಗ ಬೈ ಅಂತ. ಅವ್ರ ಮೇಲೆ ಏನಾದ್ರೂ ಹೆಚ್ಚು ಕಮ್ಮಿ ಮಾತಾಡಿದ್ರೆ ಅಲ್ಲುದ್ರಿಸ್ಬಿಡ್ತೀನಿ ನೀವು ಸಾರ್. ರತ್ನ, ಯಾಕೆ ಹೇಳ್ತಾ ಇದೀಯಾ?
ಅಲ್ಲಿ ಕೆನ್ನೆ ಮೇಲೆ ಬಾಸುಂಡೆ. ಯಾ ನನ್ನ ಮಗನೇ ನಿನ್ನ ಹೊಡೆದವನು. ರಂಗ ಏನಾದ್ರು ಹೊಡೆದ್ನ? ಅಲೋ ನನ್ನ ಮಗನೇ, ಹೆಂಡತಿ ಮೇಲೆ ಕೈ ಮಾಡೋಡ್ ಸೊಕ್ಕು ಬಂದ್ಬಿಡ್ತಾ ಅವನಿಗೆ. ಎದರ್ಕಬೇಡ, ನಾನಿದ್ದೀನಿ. ಇನ್ನು ಮೇಲೆ ನಿನ್ ತಂಟೆಂಗ್ ಬರ್ದಂಗ ಅವನ್ನ ನಾನ್ ನೋಡ್ಕೋತೀನಿ. ಹೋಗು ಅಳ್ಬೇಡ ಹೋಗು ನನ್ ಚಿನ್ನ, ಹೋಗು. ರಂಗ, ಗಿರಿಜಾ, ಯಾಕೆ ಹೆಂಗಿದ್ಯಾ ರಂಗ? ಹೊಸದಾಗಿ ಮದುವೆ ಆಗಿರೋನು ಇಷ್ಟು ಕಳಕಳಿಯಾಗಿ ನಗ್ನಗ್ತಾ ಇರ್ಬೇಕು. ಮಂಕಾಗಿದೆಯಲ್ಲ, ಹುಷಾರಿಲ್ವಾ? ನಂಗೇನಾಗೈತೆ? ಗುಂಡ್ಕಲ್ಲಿದ್ದಂಗೆ ಇವನಿ. ನೀನೇ ಸಣ್ಣಕಾಗ್ಬಿಟ್ಟಿದ್ಯಲ್ಲ, ಯಾಕೆ? ಅದಿರ್ಲಿ, ನಿನ್ ಸಂಸಾರ ಹೆಂಗೈತೆ? ಚಂದಾಗೈತಾ? ಚಂದಾಗೆ ಐತೆ. ಮತ್ತೆ ನೀನ್ ಹೆಂಡತಿನ ಹೊಡೆದ್ಬಿಟ್ಟಂತೆ? ಅವ್ವಾರ್ ನೀನೇನೋ ಅಂದ್ರೆ ಸುಮ್ಕಿರ್ತೀನ? ಒಂದೇಟ್ ಕೊಟ್ಟೆ. ಏನೂ ತಿಳಿದೇ ಇರೋ ಹುಡುಗಿ ತಪ್ಪು ಮಾಡಿದ್ರೆ ಹೊಡೆದ್ ಬಿಡೋದಾ? ಇಲ್ಲ ಹುಡುಗಿ, ನಿನ್ ಬಿಟ್ರೆ ಇನ್ಯಾರವ್ರೆ? ನಿನ್ನೆ ನಂಬ್ಕೊಂಡ್ ಬಂದಿರೋ ಜೀವ ಅದು. ಹಾಗೆಲ್ಲ ಹೊಡೆಯೋದು ಬಡಿಯೋದು ಮಾಡ್ಬೇಡ. ಅವಳನ್ನ ಚೆನ್ನಾಗಿ ನೋಡ್ಕೋ. ಗಿರಿಜಾ, ನಿಂದೆಂತ ದೊಡ್ಡ ಮನಸ್ಸೆ. ನನ್ನಿಂದ ನಿನ್ ಮನಸ್ಸಿಗೆ ಏಟ್ ನೋವಾದ್ರೂ ನಾವು ಚಂದಾಗಿರ್ಬೇಕು ಅಂತ ಬಯಸ್ತಿದೆಯಲ್ಲ. ಚಿಕ್ಕಂದಿಂದ ಏನೇನೋ ಆಸೆಗಳು ಇಟ್ಕೊಂಡಿದ್ವಿ, ಅದ್ಯಾವ್ರೆಲ್ಲ ತಳಕಳಗ್ ಮಾಡ್ಬಿಟ್ಟ. ಆಗಿದ್ದಾಗೋಯ್ತು. ಹಿಂದಿನೆಲ್ಲ ನೆನೆಸ್ಕೊಂಡು ನಿನ್ ಜೀವನನ ಹಾಳು ಮಾಡ್ಕೋಬೇಡ ರಂಗ. ನೀನು ಅಷ್ಟೇ. ಯಾರಾದ್ರೂ ಒಳ್ಳೆ ಹುಡುಗನ್ ನೋಡಿ ಮದುವೆ ಮಾಡ್ಕೊಂಡು ಸುಖವಾಗಿರು. ಈ ನನ್ನ ಜೀವನದಲ್ಲಿ ಮದುವೆ ಅನ್ನೋ ಮಾತೇ ಇಲ್ಲ. ರಂಗ, ಅಲ್ಲ ಕಂಡ್ಲ, ತೋಟದ ರಾತ್ರಿ ಕಾವಲ್ಕಾಯಿ ಅಂದ್ರೆ ಮನೇಲಿ ಬಂದ್ ಮಲಗಿದ್ಯಾ? ಇಲ್ಲ ಅಪ್ಪರೇ, ತೋಟದಲ್ಲೇ ಇದ್ದೆ. ನನಗೆ ಎದುರುತ್ರ ಕೊಡ್ತೀಯನೋ ಬೇಕು ನನ್ನ ಮಗನೇ ನಿನ್ನ. ನನ್ನ ಮನೆ ಇಟ್ಟು ಹೆಚ್ಚಾಯ್ತು ಕಣ್ಲ ನಿನಗೆ. ಉಪವಾಸ ಕೆಡೋದ್ರೇನೆ ಬುದ್ಧಿ ಬರೋದು. ಅಪ್ಪರೇ ಅಪ್ಪರೇ, ಪೆಟ್ಟಾಯ್ತು ಅಪ್ಪರೇ. ರಂಗ, ಯಾಕ್ಲಾ ಒಬ್ಬನೇ ಮಂಕ ಕೂತ್ಬಿಟ್ಟಿದೀಯಾ? ಏನ್ಲಾ ಈ ಪಾರ್ಟಿ ಹೊಡೆದ್ಬಿಟ್ಟವ್ರೆ ಗೌಡ್ರು. ರಂಗ, ನಿನ್ಗೊಂದು ಸಮಾಚಾರ ಗೊತ್ತಾ? ಗೌಡ್ರು ನಿನ್ನೆಂಡ್ರು ರತ್ತಾನು ಒಬ್ರಿಗೊಬ್ರು ಹೊಂದ್ಕೊಂಡ್ಬಿಟ್ಟವ್ರಂತೆ. ಹೌದು ಕಣ್ಲ, ದಿನ ನಿನ್ ಗೊತ್ತಾಗ್ದಂಗೆ ಅವರಿಬ್ರು ತೋಟದ ಮನೆ ಹತ್ರ ಸೇರ್ತಾರೆ. ನನ್ ಮಗನೇ, ಅಪ್ಪ ಅವ್ರ ಮೇಲೆ ಇಲ್ಲ ತನ್ನಲ್ಲ ಇದೆಯಾ? ನನ್ಗೆ ಯಾಕ್ಲ ಹೊಡಿತೀಯ? ದೇವ್ರಂತ ಅಪ್ಪ ಅವ್ರ ಮೇಲೆ ಅಪ್ಪದ ಹೊಡಿತೀಯ? ಸಾಯಿ ಸಾಯಿ ಸಾಯಿ. ಅಪ್ಪ ಅವ್ರ ಮೇಲೆ ಇನ್ನೊಂದ್ಸತಿ ಏನಾರು ಹೇಳ್ದೆ ಅಂದ್ರೆ ಇಲ್ಲೇ ನೋಡ್. ಮತ್ತೆ ಎಂತ ಮಾತಾಡ್ತಾವನೆ? ನೀನು ನೋಡ್ದಲ್ಲ ಅವತ್ತು ಗೌಡ್ರು ಇವ್ನ ಹೆಂಡ್ತಿನು ಒಟ್ಟಿಗೆ ಇದ್ದದ್ದು. ಅದನ್ನ ಹೇಳಿದಕ್ಕೆ ನನಗೆ ಹೊಡಿತಾವನೆ. ತಿರ್ಗಾ ಅದೇ ಹೇಳ್ತಾವನೆ. ಯಾಕೆ ಹೊಡಿತಿದ್ಯಾ? ನಾನು ಅವತ್ತು ಕಣ್ಣಾರೆ ನೋಡಿವ್ನಿ.
ನಿನ್ ಯಾವ್ದಾದ್ರು ಕೆಲ್ಸದ ನೆಪ ಹೇಳಿ ಕಳಿಸ್ಬಿಟ್ಟು ಆ ತೋಟದ ಮನ್ಲಿ ನಿನ್ ಹೆಂಡತಿನು ಗೌಡ್ರನು ಚೆಕ್ ಅಂತ ಆಡ್ತಿರ್ತಾರೆ. ನಡಿಲೇ ಇದ್ದಂಗೆ ಹೇಳಿದ್ರೆ ಎದ್ ಬಂದ್ ಎದೆ ಗೊತ್ತಂತೆ. ನಿಜ ಹೇಳಿದ್ರೆ ನನ್ಗೆ ಹೊಡೆ ಗೊತ್ತವನೆ. ಗೌಡ್ರನು ಇವ್ ಹೆಂಡತಿನು ಒಟ್ಟಿಗೆ ಇದ್ದದ್ದು ಅದನ್ನ ಹೇಳಿದಕ್ಕೆ ನನಗೆ ಹೊಡಿತಾವನೆ. ನಾನು ಅವತ್ತು ಕಣ್ಣಾರೆ ನೋಡಿವ್ನಿ. ನಿನ್ ಯಾವ್ದಾದ್ರು ಕೆಲ್ಸದ ನೆಪ ಹೇಳಿ ಕಳಿಸ್ಬಿಟ್ಟು ಆ ತೋಟದ ಮನ್ಲಿ ನಿನ್ ಹೆಂಡತಿನು ಗೌಡ್ರನು ಚೆಕ್ ಅಂತ ಆಡ್ತಿರ್ತಾರೆ. ಅಪ್ಪರೇ ನಿಮ್ಮನ್ನ ಅಯ್ಯೋ ಅಪ್ಪರೇ ಅಪ್ಪರೇ ನನಗೆ ಕ್ಷಮಿಸ್ಬಿಡಿ ಅಪ್ಪರೇ. ನಾನು ಪಾಪ ಮಾಡ್ಬಿಟ್ಟೆ ಅಪ್ಪರೇ. ಅನ್ನ ಸಾಕಿತ್ತಡಿ ನಿಮ್ಮನ್ನ ನನ್ನ ಕೈಯಾರ ಕೊಂದ್ಬಿಟ್ನಲ್ಲ. ಅಯ್ಯೋ ಶಿವನೇ, ಅಯ್ಯೋ ದೇವ್ರೇ, ನಾನು ಪಾಪ ಮಾಡ್ಬಿಟ್ಟೆ. ನಾನು ಬದುಕಿರ್ಬಾರ್ದು. ಸಾಹೇಬ್ರೆ, ಏನಾಯ್ತು? ಯಾಕೆ ಈ ತರ ಹೊಡೆದ ಬಂದೆ? ಹೇಳಪ್ಪ. ಬಾ ಕೂತ್ಕೋ. ಏನಪ್ಪ ಏನಾಯ್ತು? ಅಪ್ಪನ ನನ್ನ ತಂಡಿನ ಹಾರೆ ಕೊಂದ್ಬಿಟ್ಟೆ. ಏನು ಕೊಲೆ ಮಾಡಿದ್ಯಾ? ಅಪ್ಪ ನಾನು ಕೊಂದ್ಬಿಟ್ಟೆ. ಹೇಳಪ್ಪ. 320 ಸರ್. ಸಾಹೇಬ್ರೆ, ನಾ ಬದುಕಿರ್ಬಾರ್ದು. ನನ್ನ ಕಲ್ಲಿಗೆ ಏರಿಸ್ಬಿಡಿ. ನನ್ನ ಸಾಯಿಸ್ಬಿಡಿ. ನನ್ನ ತಣ್ಣಿ ನಾನು ಸಾಯಿಸ್ಬಿಟ್ಟೆ. ನಾನು ಪಾಪ ಮಾಡ್ಬಿಟ್ಟೆ. ನಾನು ಬದುಕಿರ್ಬಾರ್ದು. ನನ್ನ ಕೊಂದ್ಬಿಡಿ. ಈ ಕೊಲೆ ಮೊಕದ್ದಮೆಯನ್ನು ಪರಿಶೀಲಿಸಲಾಗಿ ಇದು ಉದ್ದೇಶಪೂರ್ವಕವಾಗಿ ಮಾಡಿದ ಕೊಲೆ ಎಂದು ಕಾಣುವುದಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ಅಪರಾಧಿಯು ಮನಸ್ಸಿನ ಹತೋಟಿ ತಪ್ಪಿ ಈ ಕೊಲೆ ನಡೆದಿರುವಂತೆ ತೋರುತ್ತದೆ. ಸಾಕ್ಷಿ ಆಧಾರಗಳ ಪ್ರಕಾರ ಆಪಾದಿತನು ಇದುವರೆಗೆ ಯಾವುದೇ ಕ್ರಿಮಿನಲ್ ಅಪರಾಧ ಮಾಡದೆ ಶಾಂತ ಸ್ವಭಾವದ ವ್ಯಕ್ತಿಯಾಗಿದ್ದನೆಂಬುದನ್ನು ಪರಿಗಣಿಸಿ IPS ಸೆಕ್ಷನ್ 304ನೇ ಪ್ರಕಾರ
ಅಪರಾಧಿಗೆ 7 ವರ್ಷಗಳ ಕಠಿಣ ಶಿಕ್ಷೆಯನ್ನು ವಿಧಿಸಲಾಗಿದೆ. ಇಲ್ಲ ಇಲ್ಲ ಜಡ್ ಸಾಹೇಬ್ರೆ, ನಾನು ಕೊಲೆಗಾರ. ಅನ್ನ ಹಾಕಿ ಸಾಕಿದ್ದ ನೀನೇನ ಸಾಯಿಸ್ಬಿಟ್ಟೆ, ಅವ್ವಾರ ದ್ರೋಹ ಮಾಡ್ಬಿಟ್ಟೆ. ನಾನು ಬದುಕಿರ್ಬಾರ್ದು, ನನ್ನ ಕಲ್ಲಿಗೆ ಇರಿಸ್ಬಿಡಿ, ನನ್ನ ಸಾಯಿಸ್ಬಿಡಿ. ಜಡ್ ಸಾಹೇಬ್ರೆ, ಜಡ್ ಸಾಹೇಬ್ರೆ. ರಂಗ, ನಿನಗೆ ಬಿಡುಗಡೆ ಆಗಿದೆಯಪ್ಪ. ಬುದ್ಧಿ, ನಂಗೆ ಬಿಡುಗಡೆನಾ? ಹೌದು, ನಿನ್ನ ಒಳ್ಳೆ ನಡತೆ ನೋಡಿ ಶಿಕ್ಷೆನ ಕಡಿಮೆ ಮಾಡಿದ್ದಾರೆ. ಹೋಗು, ಇನ್ಮೇಲೂ ಇದೇ ರೀತಿ ಒಳ್ಳೆಯವನಾಗಿ ಬಾಳು. ಬುದ್ಧಿ, ಅಲ್ರಪ್ಪ, ನಮ್ಮೂರು ಗೌಡ್ರು ಸತ್ತು ಹೋದ ಮೇಲೆ ಜಾತ್ರೆನೇ ನಿಂತು ಹೋಯ್ತು. ಗೌಡ್ರ, ಈಗ ನೀವ ಏನಾರ ಮನಸ್ಸು ಮಾಡಬೇಕು, ಜಾತ್ರೆ ಆಗೋಂಗ್ ನೋಡ್ಕೋಬೇಕು. ಐನೋರೆ ಮಂಗಳಾರತಿ ಮಾಡಿ. ನಿಲ್ಸಿ. ಹನುಮೇಗೌಡ, ಗೌಡ್ರು ಬದುಕಿರೋವರೆಗೂ ಇಲಿಯಾಗಿದ್ದ ನೀನು ಅವ್ರು ಹೋದ್ಮೇಲೆ ಹುಲಿ ಆಗ್ಬಿಟ್ಟಿಯಾ? ಈ ಊರಿನ ಗೌಡತಿ ನಾನಿನ್ನೂ ಬದುಕಿರೋವಾಗ ನಮ್ಮೂರು ಜಾತ್ರೆ ನಡೆಸೋಕೆ ನಿನಗೇನೈತೆ ಅಧಿಕಾರ? ಸಿಟ್ಟಿಗೆ ಹೇಳ್ಬೇಡ್ರಿ ಅವರ, ನಾನು ಏನ್ ಹೇಳ್ಬೇಕು ಅಂತಂದ್ರೆ. ಮುಚ್ಚು ಬಾಯ್, ನಾನ್ ನಿನ್ನನ್ ಕೇಳ್ತಾ ಇಲ್ಲ. ಗೌಡ, ಮರ್ಯಾದೆಯಾಗಿ ನಿಮ್ಮೂರಿಗೆ ಹೊರಟೋಗು. ನಮ್ಮೂರ್ನ ತೇರಿಗೆ ಏನಾದ್ರೂ ಕೈ ಇಟ್ರೆ ನಾನ್ ನಿನ್ನ ಸುಮ್ನೆ ಬಿಡೋದಿಲ್ಲ. ಏನಮ್ಮ ಮಾಡ್ತೀಯಾ? ನಾನೇನ್ ಬೀದಿ ಬಿಕಾರಿ ಅಲ್ಲ. ನಾನು ಒಂದೂರು ಗೌಡ ಅನ್ನೋದನ್ನ ಜಪ್ತಿ ಇರ್ಲಿ. ನಿಮ್ಮೂರಿಗೆ ನೀನ್ ಗೌಡ ಇರಬಹುದು, ಇದು ನಮ್ಮೂರು, ನಮ್ ತೇರು ನಾವ್ ಎಳಿತೀವಿ. ಮೊದ್ಲು ಇಲ್ಲಿಂದ ಆಚೆ ಹೊರಟೋಗು. ಆಚೆ ಹೋಗು ಅಂತೀಯಾ? ನಾನ್ ಎಳೆದಿದ್ರೆ ಇನ್ಯಾರವರ ಮತ್ತೇರು ಎಳೆಯಕ್ಕೆ ರಂಗ, ರಂಗ, ಅವರೇ. ಹೇಳೋ ನನ್ನಪ್ಪ. ನನ್ ಪಾಪಿ ಅವರೇ. ನಿಮ್ ಕುಂಕುಮ ಅಳಿಸಿ ಚಡ್ಡಲ್ಲ. ನಾನು ಸಾಯ್ಬೇಕು, ನಿಮ್ ಕೈಯಿಂದಾನೇ ಸಾಯ್ಬೇಕು ಅಂತ ಬಂದೀನಿ. ನನ್ ಸಾಯಿಸ್ಬಿಡಿ ಅವರೇ, ನನ್ ಸಾಯಿಸ್ಬಿಡಿ. ಇಲ್ಲಪ್ಪ, ನೀನ್ ಯಾವ ತಪ್ಪು ಮಾಡಿಲ್ಲ, ನೀನ್ ಮಾಡಿದ್ ಸರಿನೇ. ಸಮಾಧಾನ ಮಾಡ್ಕೋ. ಯಾಕೆಲ್ಲ ಸುಮ್ನೆ ನಿಂತಿದ್ದೀರಾ? ಜಾತ್ರೆ ನಡೀಲಿ. ಜಾತ್ರೆ ನಡಿಬೇಕು. ಜಾತ್ರೆ ನಡಿಬೇಕಂದ್ರೆ ತೇರ್ ಎಳಿಬೇಕಲ್ರಿ ಅವರ. ಈಗ ತೇರ್ ಎಳಕ್ ಯಾರದಾರ? ಬಾರ, ಈ ಮಗ ನನ್ನ ಹಿರಿ ಮಗ. ಅವನು ಗೌಡ್ರನ್ನ ಕೊಲೆ ಮಾಡ್ರವನು. ಜೈಲ್ಗೆ ಹೋಗಿ ಬಂದಿರೋನು. ನಿನ್ ಮಾಂಗಲ್ಯ ಕಿತ್ತಿರೋನು ಇವತ್ತು ದೇವ್ರ ತೇರ್ ಎಳಿಬೇಕಾ? ಇದಕ್ಕೆ ನಾವ್ಯಾರು ಒಪ್ಪಕ್ಕಿಲ್ಲ. ಊರ್ ಗೌಡ್ರೆ ತೇರ್ ಎಳಿಬೇಕು ಅನ್ನೋದು ಮೊದಲಿನಿಂದ ನಡ್ಕೊಂಡ್ ಬಂದಿರೋ ಸಂಪ್ರದಾಯ. ಇವನು ಕೊಲೆ ಮಾಡಿ ಜೈಲ್ಗೆ ಬಂದಿರೋನು. ಇವನು ತೇರ್ ಎಳಿಯೋಕೆ ನಾವು ಒಪ್ಪಕ್ಕಿಲ್ಲ. ಒಪ್ಕೊಳ್ಳೋಕು ಬಿಡೋಕು ನೀವ್ ಯಾರಯ್ಯ? ಇದು ನಮ್ಮೂರು, ಊರಿನ ಗೌಡ್ತಿ ನಾನ್ ಹೇಳ್ತಾ ಇದ್ದೀನಿ. ರಂಗ, ಬರ ಇಲ್ಲಿ. ಇವನು ತೇರ್ ಎಳಿತಾನೆ, ಈ ಊರಿನ ಗೌಡಿಕೆನೂ ಮಾಡ್ತಾನೆ. ಅರ್ಚಕರೇ, ಮಂಗಳಾರತಿ ಮಾಡಿ. ಯಾಕ್ರಿ ಹಿಂದ್ ಮುಂದ್ ನೋಡ್ತಿದ್ದೀರಾ? ಹೊತ್ತಾಗ್ತಾ ಇದೆ, ಮಂಗಳಾರತಿ ಮಾಡಿ. ಆಯ್ತು ತಾಯಿ. ರಂಗ, ಯಾರೇನ್ ಬೇಕಾದ್ರೂ ಅನ್ಕೊಳ್ಳಿ, ನೀನ್ ನನ್ನ ಹೊಟ್ಟೆಲಿ ಹುಟ್ಟಿದ ಮಗ ಅಲ್ದಿದ್ರು ನನ್ನ ಕೈ ತುತ್ತು ತಿಂದು ಬೆಳೆದವನು. ನೀನ್ ನನ್ ಮಗ ಅನ್ನೋ ಸತ್ಯನೇ ಆಗಿದ್ರೆ ತೇರ್ ಮುಂದಕ್ಕೆ ಬಂದೇ ಬರುತ್ತೆ. ಹೇಳಿ ಹೋಗು.
ನಮ್ಮ ರಂಗಣ್ಣ ನಿಮ್ಮ ಮಗ ಮಾತ್ರ ಅಲ್ಲ, ಜನ ಮೆಚ್ಚಿದ ಮಗ. ಜನ ಮೆಚ್ಚಿದ ಮಗನಿಗೆ, ಜನ ಮೆಚ್ಚಿದ ಮಗನಿಗೆ.